ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ತುಂಬ ಸುಲಭವಾಗಿ ಕ್ರೋಶಾ ಕುಚ್ಚು ಹೇಗೆ ಹಾಕೋದು ಅಂತ ನೋಡುವ. 10 ನಂಬರ್ ನೀಡಲ್, ಬೀಡ್ಸ್ ತಗೊಳ್ಳಿ. ಈ ಥರ ಸ್ಮಾಲ್ ಬೀಡ್ಸ್, 6 ಎಳೆ ದಾರ. ಈಗ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಹೀಗೆ ತಗೊಂಡು ಇಲ್ಲಿ ಲಾಕ್ ಮಾಡಬೇಕು. ಬೇಕಾದರೆ ಇನ್ನೊಂದು ಸಲ ಲಾಕ್ ಮಾಡಿ. ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ ಮೇಲೆ ಇನ್ನೊಂದು ಸಲ ಲಾಕ್ ಮಾಡಿ. ಹೀಗೆ ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ ತಗೊಂಡು 2 ಚೈನ್ ತಗೊಂಡು ನೀಡ್ಲ ಮೇಲೆ 1 ಸಲ 2 ಸಲ ಥ್ರೆಡ್ ಹಾಕಿ ಇಲ್ಲೊಂದು 2 ಚೈನ್ ಹಾಕುವಷ್ಟು ಜಾಗ ಬಿಟ್ಟು ಇಲ್ಲಿಗೆ ಹಾಕಿ ನಾವು ಇಲ್ಲಿ ಫಸ್ಟ್ 2ರಲ್ಲಿ 1 ಸಲ ಫಸ್ಟಿಗೆ 2ರಲ್ಲಿ 1 ಸಲ ಮತ್ತು ವಾಪಸ್ 2ರಲ್ಲಿ 1 ಸಲ, ಆಮೇಲೆ ಲಾಸ್ಟಿಗೆ 2ರಲ್ಲಿ 1 ಸಲ. ಹೀಗೆ ತ್ರಿಬಲ್ ಕ್ರೋಶ ಮಾಡಿ ದಾರನ ಸ್ವಲ್ಪ ಮೇಲೆ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ ಲಾಕ್ ಮಾಡಿ ಸೂಜಿ ಮೇಲೆ ನೀಡ್ಲ ಮೇಲೆ 1 ಸಲ ದಾರ ತಗೊಂಡು ಈ ಗ್ಯಾಪಲ್ಲಿ ನಾವು ತಗೊಂಡು 2ರಲ್ಲಿ 1 ಸಲ ಮಾಡಿ 2ರಲ್ಲಿ 1 ಸಲ ಥ್ರೆಡ್ ತಗೊಳ್ಬೇಕು. ವಾಪಸ್ ನೀಡ್ಲ ಮೇಲೆ ವಾಪಸ್ ಅದೇ ಗ್ಯಾಪಿಗೆ ಹಾಕಿ 2ರಲ್ಲಿ 1 ಸಲ 2ರಲ್ಲಿ 1 ಸಲ ಈಗ 4 ಆಯಿತು. ಇದೇ ಥರ ಒಟ್ಟಿಗೆ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ಈ ಗ್ಯಾಪ್ ಒಳಗೆ 6 ಡಬಲ್ ಕ್ರೋಶೆಗಳನ್ನ ಹಾಕಿ ಹೀಗೆ ಕಾಣ್ತದೆ. ಈಗ ಇದನ್ನು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಹೀಗೆ ಲಾಕ್ ಮಾಡಿದ ಮೇಲೆ ವಾಪಸ್ ನಾವು 2 ಚೈನ್ಗಳನ್ನ ತಗೊಳ್ಬೇಕು. 1 ಚೈನ್ 2 ಚೈನ್ನ ತಗೊಂಡು ಮತ್ತೆ ವಾಪಸ್ ನೀಡ್ಲ ಮೇಲೆ 2 ಸಲ ಥ್ರೆಡ್ನ ತಗೊಂಡು ವಾಪಸ್ 2 ಚೈನ ಆಗೋಷ್ಟು ಇಷ್ಟೇ, ಇಲ್ಲಿ ಎಷ್ಟು ಹಾಕಿದ್ದೇವೆ ಅಷ್ಟೇ ಗ್ಯಾಪ್ಗೆ ಇಲ್ಲಿ ಸಹ ನಾವು ತ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. 2ರಲ್ಲಿ 1 ಸಲ 2ರಲ್ಲಿ 1 ಸಲ
ಎರಡರಲ್ಲಿ ಒಂದು ಸಲ ಮಾಡಿ ತ್ರಿಬಲ್ ಕ್ರೋಶ ಹಾಕಬೇಕು. ಆಮೇಲೆ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿ ನಾವು ಡಬಲ್ ಕ್ರೋಶಗಳನ್ನ ಹಾಕ್ತಾ ಹೋಗಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ನೀಡಲ್ ಮೇಲೆ ಒಂದು ಸಲ ದಾರನ ಹಾಕಿ ಈ ಗ್ಯಾಪ್ ಒಳಗಡೆ ನಾವು ಎರಡರಲ್ಲಿ ಒಂದು ಸಲ ತಗೊಂಡು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ವಾಪಸ್ ನೀಡಲ್ ಮೇಲೆ ಥ್ರೆಡ್ ತಗೊಂಡು ಈ ಗ್ಯಾಪ್ ಒಳಗಡೆನೆ ಹೀಗೆ ಇದಕ್ಕೆ ನಾವು 6 ಡಬಲ್ ಕ್ರೋಶಗಳನ್ನ ಹಾಕಿದ್ದೇವೆ. ಆ ಗ್ಯಾಪಲ್ಲಿ ಕೂಡ 6 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಈಗ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಹಾಕಿದ್ದೇನೆ. ಈಗ ಅದು ಎಲ್ಲಿ ಬರ್ತದೆ ಅಂತ ನೋಡಿ ಅಲ್ಲಿ ಲಾಕ್ ಮಾಡಬೇಕು. ಈಗ ನಾವು ಈ 3 ಚಿಕ್ಕ ಆರ್ಚಿಗಳನ್ನ ಹಾಕಿಕೊಂಡು ಈಗ ಒಂದು ಕುಚ್ಚು ಹಾಕಲಿಕ್ಕೆ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇಲ್ಲಿ ಕೂಡ ನಾವು 5 ಚೈನ್ಗಳನ್ನ ಹಾಕ್ಕೊಳ್ಳುವ. ಈ 5 ಚೈನ್ಗಳು ಎಲ್ಲಿ ಬರ್ತದೆ ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇದ್ಮೇಲೆ ಲಾಕ್ ಮಾಡಿದ ಮೇಲೆ ವಾಪಸ್ ಇದೇ ಥರ ಕಂಟಿನ್ಯೂ ಮಾಡಬೇಕು. ಈಗ ಇಲ್ಲಿ ನಾವು ಇಷ್ಟು ಹಾಕಿದ ಮೇಲೆ ಇಲ್ಲಿಗೆ ನಾವು ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಳ್ಳುವ. ಫಸ್ಟ್ ಹೇಗೆ ನಾವು 2 ಸಲ ಲಾಕ್ ಮಾಡಿದ್ದೇವೆ ಇಲ್ಲಿ ಅದೇ ರೀತಿ ನಾವು ಇಲ್ಲೂ 2 ಸಲ ಲಾಕ್ ಮಾಡಿಬಿಡುವ. ಇಲ್ಲಿ ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟು 1 2 3 3 ಚೈನ್ಗಳನ್ನು ಹಾಕಿ ಇಲ್ಲಿ ನಾವು ಟೈಟ್ ಮಾಡಿಕೊಳ್ಳುವ. ಇಲ್ಲಿ ನಾನು 3 ಮಿನಿ ಆರ್ಚ್ ಹಾಕಿದ ಮೇಲೆ ಕುಚ್ಚುಗೆ ಜಾಗ ಬಿಟ್ಟು ಮತ್ತೆ 4 ಮಿನಿ ಆರ್ಚ್ಗಳನ್ನ ಹಾಕಿ ಮತ್ತೆ 3 ಹಾಕಿ ಫಿನಿಶ್ ಮಾಡಿದೆ. ಈಗ ನಾವು ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ನಾನು ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ನಮಗೆ ಹೀಗೆ ಕಾಣ್ತದೆ.